ಶ್ರೀರಾಮ ದೇವೇಗೌಡ ಅಷ್ಟೇ ಅಲ್ಲೋ ನೋಡು ಈ ಊರ ಮಾಲಿಗೌಡ ಹಳ್ಳಿಯಿಂದ ದಿಲ್ಲಿವರೆಗೂ ನಿತ್ಯ ರೌಡಿಗಳ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ಆದರೂ ಜಯವೀರ ನನ್ನ ಮನೆತನದ ಹುಟ್ಟ ಕುಲವೈರಿ ಓ ನಮ್ಮಿಬ್ಬರ ಮನೆತನದಲ್ಲಿ ಹೊತ್ತಿದ ಬೆಂಕಿ ನಂದಬೇಕಾದರೆ ಅವನ ತಮ್ಮ ಕ್ರಾಂತಿ ವೀರನ ಕೊಲೆಯಾಗಲೇಬೇಕು ಅಂದಾಗ ತೀರುತ್ತದೆ ನನ್ನ ಸೇಡು ಹಳ್ಳಿಯಿಂದ ದಿಲ್ಲಿವರೆಗೂ ನಿತ್ಯ ರೌಡಿಗಳ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ಈ ಟೈಗರ್ ಗುಡುಗಿಗೆ ಪಕ್ಕದೆ ಒಂದಿನ ಸ್ಪರ್ಧೆಯಲ್ಲಿ ಎಂದು ನಿನ್ನ ತಮ್ಮ ನನ್ನ ಜನರನ್ನು ಸೋಲಿಸಿ ನನ್ನ ತಂಗಿಯ ಕೈಯಾರ ಚಿನ್ನದ ಕಡೆ ಪಡೆದುಕೊಂಡನು ಒಂದಿನ ಒತ್ತಿ ಇರುತ್ತದೆ ನನ್ನ ಮನದಲ್ಲಿ ಸೇಡಿನ ಬೆಂಕಿ ನಿಮ್ಮ ವಂಶವನ್ನೇ ಸೊಟ್ಟು ಹಾಕಿ ನಿಮ್ಮ ತಂದೆಯ ಸ್ಥಿತಿ ನಿಮಗೂ ಮಾಡಿ ನನ್ನ ಆತ್ಮಶಾಂತಿ ಮಾಡಿಕೊಳ್ಳದಿದ್ರ ನಾನು ಈ ಊರ ದೇವೇಗೌಡನೇ ಅಲ್ಲ ಸುಬಿ ಒಬ್ಬನ ಜೊತೆ ಹಬ್ಬ ಮಾಡುವ ನಿನಗಾಷ್ಟು ಇರ್ಬೇಕಾದ್ರ ನಾನು ಊರಿಗೆ ಒಂದೆಟ್ಟನೆ ನನಗೆ ಎಷ್ಟಿರಬಾರ್ದು ಬಿಟ್ಟು ಹೋದವಳೆ ಬಿಂದಾಸ್ ಆಗಿರ್ಬೇಕಾದ್ರೆ ಏನ ಪೀಡ ಹೋಗೈತಂತ ಬಿಟ್ಟು ಕೊಟ್ಟವ್ ನಾನು ನನಗೆ ಅಷ್ಟಿರಬಾರ್ದು ಸೊಬಿ ನಾನು ಬರೋವರೆಗೂ ಮಾತ್ರ ಬೇರೆ ಇರವ ನಾನು ಬಂದ ಮೇಲೆ ನೋ ಸೌಂಡ್ ನೋಡ್ರಿ ದೇವೇಗೌಡನ ದೇಹವ ಜಿತೇಂದ್ರ ಜಿತೇಂದ್ರ ಬಾರೋ ಬಾರೋ ಧೂಳಿಂದ ಎದ್ದು ಬಾರೋ 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 ಬಾರ ನನ್ನ ರಾಜ ರಣವಿಕ್ರಮ ಧೈರ್ಯ ಇರಲಿ ನಿನ್ನ ಸಂಘ ರಣವಿಕ್ರಮ ಹೇ ಯೋಧ ನಿನಗೆ ನೀನೇ ನಿಮ್ಮ ಪ್ರೀತಿ ಕಲ್ಸಲ್ಲ ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಲ್ಲಿ ಇದ್ದೂರಲ್ಲಿ
ಭಾಗ್ಯ ಮನೆ ಒಕ್ಕರೆ 6 ತಿಂಗಳ ಮನೆ ಬಿಡಬೇಕು. ಈ ಜಿತೇಂದ್ರ ಮನೆ ಒಕ್ಕರೆ ಅವರ ಜೀವನ ಪರ್ಯಂತ ಮನೆ ಬಿಡಬೇಕು. ಅದೇನಂತ ಬೇಗ ಹೇಳಿ ಗೌಡ್ರಿ. ಈ ಜಿತೇಂದ್ರ ರೆಡಿಯಾಗಿ ನಿಮ್ಮಡಿಯಲ್ಲಿ ನಿಂತಿದ್ದಾನೆ. ಪದೇ ಪದೇ ಹೇಳುವ ವಿಷಯದಲ್ಲಿ ಅರ್ಥವಿಲ್ಲ ಜಿತೇಂದ್ರ. ವ್ಯರ್ಥ ಸೇಡಿನಲ್ಲಿ ಸಣ್ಣಾಗುವ ಈ ದೇವೇಗೌಡನಿಗೆ ಆ ಕೆಟ್ಟ ಸೋಳೆ ಮಕ್ಕಳು ನಮ್ಮ ಕಡು ವೈರಿಗಳ ರಕ್ತ ಬೇಕಾಗಿದೆ. ಈ ಮೊದಲೇ ಆ ವೈರಿಯ ರಕ್ತ ಬೇಕೆಂದು ನನಗೆ ತಿಳಿಸಿದ್ದರೆ ನಿಮ್ಮ ತಂಗಿ ಅವನ ಕೊರಳಿಗೆ ಹಾರ ಹಾಕಿ ಕಳಸ ಆರತಿ ಹಿಡಿಯುವ ಮುನ್ನವೇ ಆಗ ನನ್ನ ಈ ಕತ್ತಿಯಿಂದ ಅವನ ನೆತ್ತಿಯನ್ನೇ ಸೀಳಿ ಬಿಡುತ್ತಿದ್ದೆ. ನಿಲ್ಲಿಸಿದ ಮಾತನ್ನು ಅವತ್ತೇ ಅವನ ವಿಳಾಸ ಬದಲಿಸಿದರೆ ಸೋತು ಸೇಡಿಗಾಗಿ ಈ ಗೌಡ ಕೊಲ್ಲಿಸದನೆಂದು ಅಪಕೀರ್ತಿ ಬರ್ತಿತ್ತು. ಅದು ಹಾಗಲ್ಲ. ಕರೆಕ್ಟ್ ಗಜರಾಜ, ನಿನ್ನ ಮಾತಿನಲ್ಲಿ ನಿಜವಿದೆ. ಹೋದರ ನಿಜವಿದೆ ಎಂದು ನಮ್ಮ ಭುಜ ತಟ್ಟಿಕೊಂಡು ನಿಲ್ಲುವ ಸಮಯ ಇನ್ನಿಲ್ಲವಲ್ಲ. ಏನ್ ಮಾಡಿ ಈಗಂತೂ ಆ ಮುತಾಲಿಕ ಅವನ ಬೆಟ್ಟಿಗೆ ಹೋಗಿದ್ದಾನೆ. ಅವನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದು ನಮ್ಮ ಕಂಡೀಷನ್ಗೆ ಒಪ್ಪಿದ. ಸರಿ, ಇಲ್ಲ ಅಂದ್ರೆ ಇದ್ದೇ ಇದೆಯಲ್ಲ ಗಜರಾಜ. ಆಗ ನನ್ನ ಈ ಕತ್ತಿಯ ಕರಾಮತ್ತು. ದೋಸ್ತಿ ಇದ್ರೆ ಹಿಂಗಿರ್ಬೇಕು ನಿಯತ್ತು. ನಮ್ಮ ತೊಂಟಕ್ಕೆ ಯಾವ ನನ್ನ ಮಗ ಬಂದ್ರು ಅಡ್ಡ ಹೋಗುತ್ತೆ ಸೋಳೆ ಮಗನ ಕಟ್ಟು. ನಮ್ಮ ಹುಡುಗರು ಮಾತ್ರ ಪೊಲ್ನೆಯತ್ತು. ಇದೆಲ್ಲ ಗುಡ್ ಐಡಿಯಾ. ಶ್ರೀಮಂತ ಸರ್ದಾರ್ ಈ ಮುತಾಲಿಕ ನಮಸ್ಕಾರ ರೀಪ್ಪ. ದನಿ ಯಾರ ಬಾ ಮುತಾಲಿಕ, ಹೋದ ಕೆಲಸ ಏನಾಯ್ತು? ಹಣ್ಣು ಕಾಯೋ ಕ್ಯಾಟ್ ಕಸಗಾಯ ಅನ್ನೋದು ಈ ಮುತಾಲಿಕನ ಹಿಸ್ಟ್ರಿ ಒಳಗಲ್ರಿ ಗೌಡ್ರ. ನಾ ಮುಟ್ಟಿದ್ದ ಅರಗಿನಿದ ಹಣ್ಣರೇ.
ನಮಸ್ಕಾರ ಮಾಡ್ತೀನಿ ಪೊಲೀಸ್ ಪಾಟೀಲ್ ಗೌಡ್ರಿಗೆ. ಬಾಕಿರಂತಿ ವೀರ ಬಾ. ನಿನ್ನ ನಮಸ್ಕಾರ ಎನ್ನುವ ನುಡಿ ನನ್ನ ಹೃದಯದ ಮಿಡಿತವನ್ನೇ ಬದಲಾಯಿಸಿತು. ಬಾ ಕುಳಿತುಕೋ. ಇರ್ಲಿ ಇರ್ಲಿ, ಅದೇನು ಬರ್ಲಕ್ಕೆ ಹೇಳಿ ಕಳಿಸಿದ್ರಂತೆ, ಯಾಕೆ? ಹೌದು, ಮೊನ್ನೆ ನೀ ಗೆದ್ದ ಸ್ಪರ್ಧೆಯಲ್ಲಿ ಅದೇನೇನೋ ಮಂದಿ ಮುಂದೆ ಬಾಳ ಹಾರಾಡ್ತಿ ಅಂತಪ್ಪ. ಅದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸಿದ್ದು. ಗೌಡರ ತಂಗಿ ನಿನ್ನ ಕೊರಳಿಗೆ ಹೂಮಾಲೆ ಹಾಕಿ ಆರತಿ ಮಾಡಿದಂತ ಪ್ರತಿ ಸಮಾರಂಭದಲ್ಲೂ ಹೇಳ್ತಿದ್ದಂತಲ್ಲ, ಯಾಕಲೇ? ಏ ದೇವೇಗೌಡ, ಸ್ಪರ್ಧೆಯಲ್ಲಿ ಗೆದ್ದ ವಿಷಯ ಹೇಳಿಕೊಂಡ್ರ ಅದ್ರ ತಪ್ಪೇನಾಯ್ತು ದೇವೇಗೌಡ? ಹೌದು, ಅದು ಶುದ್ಧ ತಪ್ಪು. ಯಾಕೆಂದ್ರೆ ಇದು ಈ ಗೌಡರಿಗೆ ಅವಮಾನದ ವಿಷಯ ಅಲ್ಲ ಮಗನು. ಅಷ್ಟೇ ಅಲ್ಲ, ಇದು 70 ಹಳ್ಳಿಯ ಮರ್ಯಾದೆ ವಿಷಯ. ಅದಕ್ಕೆ ನಾವೀಗ ನಮ್ಮ ಸಂಧಾನಕ್ಕ ಕರ್ಸೇವಪ್ಪ ತಮ್ಮ. ಸಂಧಾನ ಅಂದ್ರ ಈ ಗೌಡ್ರ ತಂಗಿ ನನಗ ಹಾರ ಹಾಕಿ ಆರತಿ ಮಾಡಿಲ್ಲ ಅಂತ ಹೇಳಬೇಕಾದ ಸಂಧಾನ? ಇಲ್ಲ, ಈ ನನ್ನ ಸೂರತನ ನೋಡಿ ನನಗ ನಾಚಿಕೆ ಬಂದೈತಿ. ನಾನು ಈ ಊರಲ್ಲಿ ಇರಬಾರ್ದು ಅಂತ ಸಂಧಾನು. ಹೇಳ ದೇವೇಗೌಡ, ಹೇಳು. ಇದು ಯಾವುದು ಅಲ್ಲ. ನಿನ್ನ ಸೂರಧೀರತನಕ್ಕೆ ನಾನು ಮೆಚ್ಚಿದ್ದೇನೆ. ಅಂದ್ರ ನಿನ್ನಂತ ಒಬ್ಬ ಹುಡುಗ ನಮ್ಮ ಮನೆಯ ಕೆಲಸ ಮಾಡಕ್ ಬೇಕಾಗೈತಿ. ಅದಕ್ಕ ನಾನು ಹೇಳುವ ಕಂಡೀಷನ್ಗೆ ನೀನು ಒಪ್ಪಿದ್ರ ಲೇ ತಮ್ಮ, ನಿನಗ ಹಣ, ಆಸ್ತಿ, ಬೆಳ್ಳಿ, ಬಂಗಾರ ನೀನು ಜೀವನದಾಗ ನೋಡಿರಬಾರ್ದ ಅಷ್ಟು ಕೊಡ್ತೇನೆ. ಆದರೆ ನನ್ನ ಕಂಡೀಷನ್ಗೆ ಒಪ್ಪಿದರೆ ಹಣ ಹೆಚ್ಚಾಗಿ ದಾನ ಕೊಡಾಕ ನೀನೇನು ಸೂರ್ಯ ವಿಷಪ್ಪನ ಕಣ್ಮಗ ಬಲಿ ಚಕ್ರವರ್ತಿನ? ಇಲ್ಲ, ಕರ್ಣಕುಂಡಲವನ್ನೇ ದಾನ ನೀಡಿದ ದಾನ ಸೂರ ಕರ್ಣನ. ಹೌದೌದು ಅಲ್ಲ. ಕೃಷ್ಣಾವತಾರವಾಗಿ ಬ್ರಾಹ್ಮಣವಾಗಿ 3 ಪಾದ ಕೇಳೋದೊಂದಲೇ ಕೆಲಸ. ಅದನ್ನು ಪೂರೈಸಿಕೊಡುವುದು ನಮ್ಮ ಗೌಡರ ಕೆಲಸ. ಅದನ್ನ ಕರಾರು ಪತ್ರ ಬರೆದು ನಡೆಸುದ ನಮ್ದೈತಲ್ಲ, ಸುದ್ದಿದ್ದು ಕೆಡ್ಸುದು, ಗೌಡ್ರಿಗೆ ಒಂದು ಹೊಸ ಮಾಲ ಹಾಕ್ಸೋದ ನಮ್ಮ ಕೆಲಸ. ಹಾಗಂತ ಸಮರ ಕೈ ಬಿಟ್ಟು ನಿನ್ನನ್ನು ಸ್ನೇಹ ಬೆಳೆಸಲಿಕ್ಕೆ ಇಲ್ಲಿಗೆ ಕರೆದಿದ್ದೇನೆ. ನೀನು ನನ್ನ ಕಂಡೀಷನ್ಗೆ ಒಪ್ಪಿದರೆ ನೀನು ಕೇಳಿದ್ದನ್ನ ಅನ್ಕೊಡ್ತೀನಿ. ನಿನ್ನ ಕಂಡೀಷನ್ಗೆ ನಾಡು ಒಪ್ಪುವುದಾದ್ರಿ ನನ್ನ ಒಂದೇ ಒಂದು ಕಂಡೀಷನ್ಗೆ ಒಪ್ಪಿಬಿಡು. ಓಕೆ, ಅದೇನಂತ ಬಿಡಿಸಿ ಕೇಳು. ನೋಡು ಸೌಕಾರ, ನೀನು ನನಗ ಏನು ಕೊಡುದು ಬೇಡ. ನಿನ್ನ ಮನಿ ಈ ಜೀತದೊಳಗೆ ಇರ್ತೇನಿ. ನೋಡು ಕ್ರಾಂತಿವೀರ, ನೀನು ನನ್ನ ಕಂಡೀಷನ್ಗೆ ಒಪ್ಪಿದರೆ ನೀನು ಕೇಳಿದ್ದನ್ನ ನಾನು ಕೊಡ್ತೇನೆ. ಅದೇನಂತ ಬಿಡಿಸಿ ಹೇಳು. ನೋಡು ಕ್ರಾಂತಿವೀರ,
ನೀನು ಬರೀ ಶಕ್ತಿವಂತನಾಗಿದ್ದರೆ ಸಾಲದು, ನನ್ನಂತೆ ಹಣವಂತನಾಗಿ ಮುಂದೆ ಈ ಚಕ್ರಾಧಿಪತಿ ಆಳಬೇಕೆಂಬ ಆಸೆ ನಿನ್ನಲ್ಲಿ ಇದ್ದರೆ ನನ್ನ 3 ಕಂಡೀಷನ್ ಕೇಳು. ನೋಡಲೇ ಮಗನ, ಮೊದಲನೇದಾಗಿ ಈ ನಾಡದನಿಯ ಅಪ್ಪಣೆ ಇಲ್ಲದೆ ಯಾವ ಸ್ಪರ್ಧೆಯಲ್ಲೂ ಭಾಗವಹಿಸಬಾರದು. ಕಂಡೀಷನ್ ನಂಬರ್ 2, ನಿನ್ನ ಜೀವನ ಪರ್ಯಂತ ನನ್ನ ತಂಗಿಯನ್ನು ಕಣ್ಣೆತ್ತಿ ಕೂಡ ನೋಡಬಾರದು. ಏ ಮಗನು, ಕಣ್ಣೆತ್ತಿ ನೋಡಿದರೆ ನಿನ್ನ ಸೊಟ್ಟು ಬಿಸಾಕಿ ಬಿಡುತ್ತೇನೆ. ಕಂಡೀಷನ್ ನಂಬರ್ 3, ನಿನ್ನ ಹೆಸರಿಗೆ 10 ಎಕರೆ ಹೊಲ, ಊರೊಳಗೊಂದು ಮನೆ, ನಿನ್ನ ಕೈಗೆ 10 ತೊಲೆ ಬಂಗಾರ ಕಡಗ ಹಾಕ್ತೇನೆ. ಹೋದರೆ ನೀನು ನನ್ನ ಬಲಗೈಯ ಬಂಟನಾಗೆ ನಾನು ಹೇಳಿಕೊಂಡು ಬೀಳುವಂತ ನಾಯಿಯಂತೆ ಹಾಳಾಗಿರ್ಬೇಕು. ಓಕೆ? ಏ ದೇವೇಗೌಡ, ಏನೋ ಸೌಕಾರ, ಇವು 3 ಕಂಡೀಷನ್ಗೆ ಒಪ್ಪಿದರೆ ಮಾತ್ರ. ಈ 3 ಮಾತಿಗೆ ನಾನು ಒಪ್ಪುವುದಾದರೆ ನೀನು ಬರೀ ನನ್ನ ಒಂದೇ ಒಂದು ಕಂಡೀಷನ್, ಕೇವಲ ಒಂದೇ ಒಂದು ಕಂಡೀಷನ್ಗೆ ಒಪ್ಪಿಬಿಡು ಗೌಡ. ನೀ ಹೇಳ್ದಂಗ ಈಗ ಈ ನಿನ್ನ ಮನೆಯಾಗ ಜೀತದೊಳಗೆ ಇರ್ತೇನಿ. ಓಕೆ, ಅದೇನಂತ ಬಿಡಿಸಿ ಕೇಳು. ನೋಡು ಸೌಕಾರ, ನೀನು ನನಗೆ ಹೊಲ, ಮಣಿ, ಬೆಳ್ಳಿ, ಬಂಗಾರ ಏನು ಕೊಡುದು ಬೇಡ. ಆದ್ರೆ ನನ್ನ ಕಂಡೀಷನ್ ಕೇಳು. ನೀನು ಕೊಡುವ 10 ಎಕರೆ ಹೊಲ ನಾನೇ ಕೊಡ್ತೇನೆ, ನಾನೇ ಕೊಡ್ತೇನೆ. ಈ ಊರ ದನಿಯದಿ ಅಂತ ನಿನಗೊಂದು ಮಣಿನೂ ಕೊಡ್ತೀನಿ. ಅಷ್ಟೇ ಅಲ್ಲಲೇ ದೇವೇಗೌಡ, ಇಟ್ಕೊಂಡಾಕಿಗೆ ಕಟ್ಕೊಂಡಾಕಿಗೊಂದು ಮಣಿನೂ ಕೊಡ್ತೀನಿ. ಆದ್ರ ನೀನು ನನ್ನ ಜೀತದಾಳಾಗಿ ಇರೋದು ಬೇಡ. ನಾನು ನಿನ್ನ ಮನೆಯಾಗ ಇರ್ತೇನೆ. ಆದರೆ ನನ್ನ ಒಂದೇ ಒಂದು ಮಾತು, ನೀನು ಬರೀ ಕೇವಲ ಒಂದೇ ಒಂದು ದಿನ ನನ್ನ ಮನಿ ಸಗಣಿ ಕಸ ಬಳಿದು ನಮ್ಮ ಊರ ಹಿಂದೆ ತಿಪ್ಪಿಗೆ ಚಲ್ ಬಂದಿಳ್ಳಿ ಚಿಪ್ಪಾಡಿ ಗೌಡ. ಮಗನ, ತಿನ್ನಲು ತುತ್ತು ಕೂಳಿಗೂ ಗತಿ ಇಲ್ಲದ ನನ್ನ ಮಗ ನನಗೆ ಹೊಲ ಕೊಡುತ್ತಾನಂತೆ. ಈ ದೇವೇಗೌಡ ಇಟ್ಟರೆ ಬಿರಿಯುವುದು ಈ ಭೂಮಿ, ಕೈಯತ್ತಲು ನಡುಗುವುದು ಆ ಭೂಮಿ. ಏ ಬಚ್ಚ ನನ್ನ ಮಗನ, ಎತ್ತರದಿಂದ ಮಾತನಾಡು. ಏ ದೇವೇಗೌಡ, ಸಾಹುಕಾರನೆಂಬ ದುರಹಂಕಾರದಿಂದ ಮಾತನಾಡಿ ನಿಮ್ಮಂತವರ ಎದೆಗೆ ನೇರವಾಗಿ ಎದೆಗೆ ಒತ್ತು ಮಾಡುವ ಕ್ರಾಂತಿ ವೀರನಿದ್ದೇನೆ. ಏನೋ ಸಾಹುಕಾರ, ಅದು ಈ ಕ್ರಾಂತಿ ವೀರನಿಗೆ ನಿನ್ನ ಮನೆಯಾಳಾಗಂತ ಏನಳೆ ಲುಚ್ಚ ನನ್ನ ಮಗನೇ. ಏ ಬಚ್ಚ ನನ್ನ ಮಗನೇ, ನನಗೆ ಎತ್ತರ ಎನ್ನುವ 3 ಅಕ್ಷರದ ಅರ್ಥ ನಿನಗೆನ್ನೋ ತಿಳಿದಿಲ್ಲ. ಈ ದೇವೇಗೌಡ ಅಡಿ ಇಟ್ಟರೆ ಬಿರಿಯುವುದು ಈ ಭೂಮಿ, ಕೈಯೊತ್ತಲು ನಡುಗುವುದು ಬಾಳು. ನನ್ನ ಕೋಪವೆಂಬ ಉರಿ ಕಣ್ಣಿನಲ್ಲಿ ದಟ್ಟಿಸಿ ನೋಡಿದರೆ ತೊಟ್ಟು ಭಸ್ಮವಾಗುವರು ನಿನ್ನಂತ ವೀರರು ಅಂದಾಗ
ಮರ್ಯಾದೆಯಿಂದ ಶರಣಾಗಿ ಹೋಗು ಇಲ್ಲಿಂದ. ಇರದೆತ್ತರ ನಿನ್ನ ದೇಹ ಆಟ ಕಡಿದು ಎಬ್ಬಾಗ ಮಾಡಿಬಿಡೋದು ಖಂಡಿತ. ಬಾಯಿ ಮುತ್ತಲೆ ಅರೆ ಉತ್ತ. ನಾನೊಬ್ಬ ಸಾಹುಕಾರನೆಂಬ ದುರಹಂಕಾರದಿಂದ ಮಾತನಾಡಿ ನೀನು ನಮ್ಮ ಮನಕ್ಕೆ ಬಂದರೆ ನನ್ನ ಅಡ್ಡ ಸೀಳಿ ಬಿಡ್ತೀನಿ. ಆ ಕಪಟಿ ಹರಿಯ ಕತೆ ಹೇಳಬೇಡ ನನ್ನ ಮುಂದೆ. ಆ ಹರಿಯನ್ನು ಮರೆತು ಮಾತನಾಡಿದರೆ ದೇವೇಗೌಡ ಸಾಧು ಕುಂತಿದೆ ನಿನಗೆ ಸಾವಿನ ದಾರಿ. ಸಾವಂದ್ರೆ ಭಯ ಪಡೋದಕ್ಕೆ ಅಲಾಲ್ ಟೋಪಿ ಹಾಕೊಂಡು ಗಲ್ಗಲ್ಲಿ ತಿರುಗೋ ಕಾಂತ್ರಿ ಕಜ್ಜಿ ಗುಂಡ ರೌಡಿ ಅಲ್ಲ ಈ ದೇವೇಗೌಡ. ಅಲ್ಲಿಂದ ದಿಲ್ಲಿವರೆಗೂ ನಿನ್ನಂತ ಕೆಟ್ಟ ಸೋಳೆ ಮಕ್ಕಳನ್ನು ಸೃಷ್ಟಿ ಮಾಡುವ ಇವನು ಮರಣವನ್ನು ಮೆಟ್ಟಿ ನಿಂತ ಮೃತ್ಯುಂಜಯ. ಲೇ ಕ್ರಾಂತಿ ವೀರ, ಈ ನೆನಪು ಮಾಡದ ಮಾತಿನ ಹಿಂದೆ ನಿಂತಿದೆ ಮಗನ ಯಮನದ ದಾರಿ. ಇಂದು ಗೌಡರ ಮಾತನ್ನು ತಿರಸ್ಕರಿಸಿ ನೀ ನಡೆದರೆ ಕ್ರಾಂತಿವೀರ, ನಿನಗೆ ಸಿಗುವುದು ನಿನ್ನ ತಂದೆ ಅಂತ ಹೊಸದೊಂದು ಸಾವಿನ ದಾರಿ. ಈ ರೀತಿ ಹಾರಾಡಿ ಅವರಂತೆ ಸೆಕ್ಕಲೆ ಸಾಯ ಮಾಡಲೇ ಮುರಾರಿ. ಗೌಡ್ರ, ಈ ನಮ್ಮ ಗುಡುಗು ಕೇಳಿದ್ರ ವೈರಿಗಳ ಆಗ್ತಾರ ಪರಾರೆ. ಏ ತಮ್ಮ ಬಡವ ಸುಮ್ಮುವ ನೋನೆ ತರ ತುರಿ. ಲೇ ನನ್ನ ಮುಂದಿನ ಕರುಗಳಿರ. ಈ ಗೌಡ ಸಾಕಿದ ಎಂಜಲ ತಿಂದು ಬದುಕುವ ಹುಚ್ಚು ನಾಯಿಗಳಿರ. ಸಾಕು ಮುಗಿಸಿರ್ಲೇ ನಿಮ್ಮ ಹೇಳಿತನದ ಮಾತನ್ನು. ನೀವಾಡಿದ ಈ ಕಿಡಿನುಡಿ ಕೇಳಿ ನನ್ನ ಹೃದಯ ಒಡೆದು ನನ್ನೊಡಲಿಲ್ಲಿ ಬೆಂಕಿಯ ಕಿಡಿ ಹತ್ತಿ ಉರಿ ಹತ್ತಿರಿ. ಲೇ ದೇವೇಗೌಡ, ರಾಜ ಜಿತೇಂದ್ರ, ಮರೆತು ಹೋದ ನನ್ನೆತ್ತಪ್ಪನ ನೆನಪು ಮಾಡಿ ಮತ್ತೆ ಹಚ್ಚಿದಿರ ಮಕ್ಕಳ್ರ ನನ್ನ ಒಡಲಿನಲ್ಲಿ ಬೆಂಕಿಯ ಕಿಚ್ಚನ್ನು. ಆ ಬೆಂಕಿಯ ಕಿಚ್ಚು ಆರಿಸಿಕೊಳ್ಳುವ ಸಲುವಾಗಿಯೇ ಬೆಳೆಸಿದ್ದೇನರಲೇ ಈ ಕೆಚ್ಚದೆಯನ್ನು. ಆ ನನ್ನ ತಂದೆಯನ್ನು ಕೊಂದವರು ಯಾರೆಂದು ತಿಳಿದುಕೊಂಡು ನಂತರ ಆ ಬಂಡರ ರುಂಡ ಚಂಡಾಡಿ ಅವನ ರಕ್ತನ ಈ ಭೂತಾಯಿಗೆ ತೋಯಿಸದಿದ್ದರೆ ನಾನು ಈ ಶಾಂತಿಪುರದ ಕ್ರಾಂತಿ ವೀರನೇ ಅಲ್ಲ. ಮಕ್ಕಳ್ರು ಬರ್ತೇನೆ. ಇವರ್ಯಾರು ಗೊತ್ತಾ? ಈ ನಾಡಿಗೆ ಸೃಷ್ಟಿಕರ್ತ ದೇವೇಗೌಡ. ಗಂಡ ತಂಟೆಗೆ ಬಂದ್ರ ತಿನ್ನಾಕ ನಿಮಗೆ ಸಿಗುವುದುಳ್ಳ ತೌಡ. ಮಗನ ಶರಣಾಗಿ ಹೋದ್ರೆ ಉಳಿದವ ನೋಡ್ತೀಯ ನೀ ಬದುಕು, ಇಲ್ಲ ಅಂದ್ರೆ ಹೋಗುತ್ತೀಯ ನರಕಕ್ಕೆ. ನರಕ ಸೋರನನ್ನು ಸೇರಲು ಚಿಪ್ಪಾಡಿ ಗೌಡ ಬರ್ತೇನೆ. ಅಭಯ ಹಸ್ತಂ ಘನ ಮಂದಾರ ಪುಷ್ಪ ನಿನ್ನ ಪಾದ ಕಮಲಕ್ಕೆ. ಹೇ ಕ್ರಾಂತಿವೀರ, ನಮ್ಮ ಗೌಡರ ವಿಷಯಕ್ಕೆ ಮೊದಲು ಬರಬೇಕಾದ್ರೆ ಈ ಜಿತೇಂದ್ರನನ್ನು ದಾಟಿಯೇ ಬರಬೇಕು. ಗೌಡ್ರ, ಈ ಹುಡುಗನ ಇಷ್ಟು ಪರಿ ಸಿಟ್ಟಿಗೆ ಎಬ್ಬಸ್ಬಾ ಇರ್ತಾ ಐತ್ರಿ. ಇವ್ ಪಕ್ಕ ಇನ್ನ ಎಮ್ಮೆ ಗೊಡ್ಡ ಹಾಲು ಕುಡಿಲಾರ ಎಷ್ಟು ಪವರ್ ಐತಿ. ಇನ್ನ ಜಾರ್ಸಿ ಹಾಕ ಕುಡ್ದ ಹೆಂಗದಾನ. ಎಮ್ಮೆ ಗೊಡ್ಡ ಹಾಲು ಕುಡ್ದಿದ್ರ ನಮ್ಮ ಮೈಲಿ ಸುಟ್ಟ ಬಿಡ್ತೈತಿ ನಂತೆ ನಾನು.
ಹೋದರೂ ಆತುರ ಪಟ್ಟು ಅಪಾಯ ಎದುರಿಸುವುದಕ್ಕಿಂತ ಉಪಾಯದಿಂದ ಆಡಬೇಕು ಈ ಬೇಟೆಯ ಕೆಲಸವನ್ನು. ಅದಕ್ಕೆಲ್ಲ ಹೆದರುದಿಲ್ಲ ಈ ಗಜರಾಜ. ಪ್ರಸಂಗ ಬಿದ್ದರೆ ಜಿದ್ದು ಹಾಕಿ ಅವನು ಒತ್ತು ಬುದ್ಧಿ ಕಲಿಸುತ್ತಾನೆ ಈ ಜಿತೇಂದ್ರ. ಇದೆಲ್ಲ ಗುಡ್ ಐಡಿಯಾ, ಬನ್ನಿ ಹೋಗೋಣ. ಅದು ಹೆಡೆ ಮುರಿದ ಹಾವಂತೀರಾ ಇಲ್ಲ ಹೆಡೆ ತುಳಿಸಿಕೊಂಡ ಹಾವಂತೀರಾ? ಓ ಬನ್ನಿ, ನಾನು ಅರೆಗಾಯ್ದ ಹಾವದನಿ. ದರ್ಬಾರ್ ಯಾರ್ದೇನ ಸರ್ಕಾರ ನಂಬದೈತಿ, ಟೆನ್ಷನ್ ಜಾಲೆ ಜಾಲೆ.